ಭೂಗ್ರಹ ಬದಲಾಗಲಿ, ಸತ್ಯಯುಗ ಬರಲಿ ಅಂತ ಕಾಯಬೇಡಿ. ಭೂಮಿ ಬದಲಾಗಲ್ಲ. ಆತ್ಮ ಸಂಶೋಧನೆ ಬೇಕೇ ಬೇಕು. ಆತ್ಮ ಸಂಶೋಧನೆಯಲ್ಲಿ ಎಲ್ಲ ಬದಲಾವಣೆ ಬರುತ್ತೆ. ಮೊದಲು ಪ್ರಪಂಚ ಬದಲಾಗೋಕ್ಕಿಂತ ಮುಂಚೆ ನಿನ್ನ ಪ್ರಪಂಚ ಬದಲಾಗಬೇಕು. ನನ್ನ ಪ್ರಪಂಚ ಬದಲಾಗೋದು ಆತ್ಮ ಸಂಶೋಧನೆಯಿಂದಲೇ. ನನ್ನ ಪ್ರಪಂಚ ಅಂದರೆ ನನ್ನ ಆರೋಗ್ಯ, ನನ್ನ ಪ್ರಪಂಚ ನನ್ನ ಮನೆ, ನನ್ನ ಸಂಬಂಧ, ನನ್ನ ಸಮಾಜ. ನನ್ನ ಪ್ರಪಂಚ ಅಂದರೆ ಮೊದಲು ನನ್ನ ಆರೋಗ್ಯ. ಎಲ್ಲರೂ ಹೇಳ್ತಾರೆ, ಹೌದು ನನ್ನ ಆರೋಗ್ಯ ಸರಿ ಹೋಗಬೇಕು, ಆರೋಗ್ಯ ಚೆನ್ನಾಗಾಗಬೇಕು, ನನಗಿದೆಲ್ಲ ಕಮ್ಮಿ ಆಗಬೇಕು, ನೋವು ಕಮ್ಮಿ ಆಗಬೇಕು, ಆಗಲೇ ನಾನು ಸಂತೋಷವಾಗಿರೋಕ್ಕೆ ಸಾಧ್ಯ. ನನ್ನ ಆರೋಗ್ಯ ಚೆನ್ನಾಗಿದ್ರೇ ನನ್ನ ಸಂಬಂಧಗಳು ಚೆನ್ನಾಗಿರೋದು. ಆರೋಗ್ಯ ಚೆನ್ನಾಗಿರಬೇಕು, ಆರೋಗ್ಯ ಕೊಡಿ, ಆರೋಗ್ಯಕ್ಕೆ ಆಶೀರ್ವಾದ ಮಾಡಿ, ಆರೋಗ್ಯ ಅನುಗ್ರಹ ಮಾಡಿ. ಆರೋಗ್ಯ ಬೇಡ್ತಾರೆ ಎಲ್ಲರೂ. ಆರೋಗ್ಯ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ಬೇಕು. ಆತ್ಮ ಸಂಶೋಧನೆ ಮಾಡಿಕೊಂಡ್ರೆ ಗೊತ್ತಾಗತ್ತೆ ನಮ್ಮ ಆಲೋಚನಾ ಪ್ರೋಸೆಸ್ ಸರಿಯಿಲ್ಲ. ನಾವು ಆರೋಗ್ಯ ಬೇಕು, ಸಂತೋಷ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಆತ್ಮ ಸಂಶೋಧನೆಯಲ್ಲಿ ಗೊತ್ತಾಗುತ್ತೆ ನಾನು ಸಂತೋಷವಾಗಿದ್ದರೆ ಆರೋಗ್ಯ ಬರುತ್ತೆ. ನಾನು ಸಂತೋಷವಾಗಿದ್ದರೆ ನಾನು ಎಲ್ಲರ ಜೊತೆ ಸಂತೋಷವಾಗಿರ್ತೀನಿ. ನಾನು ಸಂತೋಷವಾಗಿದ್ದರೆ ಸಂಬಂಧಗಳೆಲ್ಲ ಚೆನ್ನಾಗಿರುತ್ತೆ. ನಾನು ಸಂತೋಷವಾಗಿದ್ರೇ ಆರೋಗ್ಯ. ನಾನು ಸಂತೋಷವಾಗಿರಬೇಕು, ನಾನು ಆನಂದವಾಗಿರ್ಬೇಕು ಯಾವಾಗಲೂ. ಅವಾಗೆಲ್ಲ ಸಂಬಂಧಗಳು ಪ್ರಪಂಚದಲ್ಲಿ ಎಲ್ಲವೂ ಚೆನ್ನಾಗಾಗುತ್ತೆ. ಒಳ್ಳೆ ಎನರ್ಜಿ ನಾನು ರೇಡಿಯೇಟ್ ಮಾಡ್ಬೋದು. ನಾನು ಸಂತೋಷವಾಗಿ ಇರಬೇಕು. ಫಸ್ಟ್ ಆರೋಗ್ಯವಾಗಿರಬೇಕು, ಸಂತೋಷವಾಗಿರ್ತೀನಿ ಅಲ್ಲ. ಸಂತೋಷದಿಂದಲೇ ಆರೋಗ್ಯ ಬರೋದು. ನಾನು ಸಂತೋಷವಾಗಿ ಇರಬೇಕು. ಇದು ಗೊತ್ತಾದಾಗ ಎಲ್ಲರೂ ಕೇಳ್ತಾರೆ, ಸಂತೋಷವಾಗಿ ನಾನು ಇರಬೇಕು. ಸರಿ, ಹೇಗಿರೋದು? ಸಂತೋಷವಾಗಿರೋದು ಹೇಗೆ? ಇದು ನಾವು ಮರಕ್ಕೆ ಪೋಷಣೆ ಮಾಡ್ತಾಯಿದ್ದೀವಿ. ಮರ ಯಾವುದು? ನಮ್ಮ ಜೀವನ, ನಮ್ಮ ಆರೋಗ್ಯ, ನಮ್ಮ ಮನೆ, ನಮ್ಮ ಜನ, ನಮ್ಮ ಸಂಬಂಧ, ನಮ್ಮ ಸಮಾಜ. ಇದು ಮರದ ಕೊಂಬೆ, ರೆಂಬೆ, ಹೂವು, ಹಣ್ಣು, ತೊಗ್ಗೆ, ಇದೇ ಥರ. ಆದರೆ ನಿಜವಾಗ್ಲೂ ಮರದ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಬೀಜ. ಆ ಬೀಜನೇ ನನ್ನ ಆತ್ಮಕ್ಕೆ ದಿನಾಗಲೂ ನಾವು ಆರೈಕೆ ಮಾಡಬೇಕು. ಆತ್ಮಕ್ಕೆ ಒಳ್ಳೆಯ ರಸವಾದ ಔತಣ ಮಾಡಬೇಕು, ಧ್ಯಾನ ಮಾಡಬೇಕು. ಬೀಜಕ್ಕೆ ನೀರೆರಿಬೇಕು. ನಾವು ಫುಡ್ ಕೊಡಬೇಕಾಗಿರೋ ಸೋಲ್ಗೆ ದಿನ ಧ್ಯಾನ ಮಾಡಬೇಕು. ನನ್ನನ್ನು ನಾನು ರಕ್ಷಿಸ್ಕೋಬೇಕು, ಆತ್ಮನ. ಆ ಬೀಜನ ಪೋಷಣೆ ಮಾಡಿ ಬೀಜಕ್ಕೆ ನೀರು ಎರೆದರೆ ಮರ ಚೆನ್ನಾಗೇ ಆಗುತ್ತೆ. ಆ ಬೀಜಕ್ಕೆ ನೀರು ಎರೆಯೋದು ಅಂದರೆ ಎವ್ರಿ ಡೇ ಗಿವ್ ಟೈಮ್ ಟು ಯುವರ್ ಪ್ರಾಣಾಯಾಮ, ಯೋಗ, ಮೆಡಿಟೇಷನ್, ಗುರು ಹತ್ರ ಇರೋದು, ಸತ್ಸಂಗ ಮಾಡೋದು, ಇವೆಲ್ಲವೂ ಕೂಡ ಬೀಜಕ್ಕೆ ನೀರು ಎರೆಯೋದು. ಆಗ ಜೀವನ ಚೆನ್ನಾಗಾಗತ್ತೆ, ಮರ ಚೆನ್ನಾಗಿರುತ್ತೆ. ಆದರೆ ನೀವೇನು ಹೇಳ್ತಿದ್ದೀರಾ ಈಗ? ಇಲ್ಲ, ನಾವು ಗುಡ್ಡಕ್ಕೆ ಬಂದುಬಿಟ್ರೆ, ಆಶ್ರಮಕ್ಕೆ ಬಂದುಬಿಟ್ರೆ ನಮ್ಮ ಮನೆ ನೋಡ್ಕೊಳ್ಳೋರು ಯಾರು? ಜನಸೇವೆ ಮಾಡಿದ್ರೆ ನಮ್ಮ ಪೇರೆಂಟ್ಸನ್ನ ನೋಡ್ಕೊಳ್ಳೋರು ಯಾರು? ನಾವು ಧ್ಯಾನ ಮಾಡ್ತಾ ಕೂತಿದ್ರೆ ನಾವು ಹಣ ಸಂಪಾದಿಸೋದು ಹೇಗೆ? ನಮಗೆ ಪುರ್ಸೊತ್ತೇ ಇಲ್ಲ ಅದೆಲ್ಲ ಮಾಡೋಕ್ಕೆ. ಈ ಸ್ಪಿರಿಚುಯಾಲಿಟಿ ಅನ್ನೋದು ನಮ್ಗೆ ಪುರ್ಸೊತ್ತಾದಾಗ ಮಾಡೋದು. ನಮಗೆ ಪುರ್ಸೊತ್ತಿಲ್ಲ ಯೋಗ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ, ಪ್ರಾಣಾಯಾಮ ಮಾಡೋಕ್ಕೆ, ಗುರುಗಳ ಹತ್ರ ಹೋಗೋಕ್ಕೆ, ಸತ್ಸಂಗ ಕೇಳೋಕ್ಕೆ, ಒಳ್ಳೆ ವಿಚಾರಗಳು ಕೇಳೋಕ್ಕೆ, ಇದೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕೆ. ಏನು ನಮಗೇನು? ನಾವೇನು ಮಾಡ್ತೀವಿ? ಬೀಜನ ಮರ್ತ್ವಿ. ಬೀಜಕ್ಕೆ ನೀರು ಹಾಕಿಲ್ಲ. ಅಲ್ಲಿ ನೀರು ಸಿಂಪಡಿಸಿದ್ರೆ ಗಿಡಕ್ಕೆ ಯಾವ ರೀತಿ ಫಲ ಸಿಗುತ್ತೆ? ಯಾವ ರೀತಿ ಆ ಮರ ನಿಮಗೆ ಫಲವನ್ನು ಕೊಡುತ್ತೆ? ಎಕ್ಸಾಸ್ಟ್ ಆಗಿಬಿಡ್ತೀರಾ, ಸುಸ್ತಾಗತ್ತೀರಾ ನೀವು. ಯಾಕೆಂದರೆ ನೋಡ್ಕೊಳ್ಳೋದು ಕಷ್ಟ. ಬರೀ ಮರಕ್ಕೆ ನೀರು ಎರೆದ್ರೆ ಬೀಜಕ್ಕೆ ಹಾಕದೆ, ಬುಡಕ್ಕೆ ಹಾಕದೆ, ಅಸ್ತಿತ್ವಕ್ಕೆ ಹಾಕದೆ, ಒಳಗೆ ಹಾಕದೆ, ಆಂತರ್ಯವನ್ನು ನೋಡ್ಕೊಳ್ಳದೆ ಬರೀ ಬಹಿರ್ಮುಖವಾಗಿ ನೀವು ಮಾಡ್ತಾ ಇದ್ರೆ ಸ್ಟ್ರೈನ್ ಆಗುತ್ತೆ, ಟಯರ್ಡ್ ಆಗುತ್ತೆ, ನಿಮಗೆ ಫಲ ಸಿಗಲ್ಲ. ಸಿಕ್ಕರೂ ಅನುಭವಿಸೋಕ್ಕಾಗಲ್ಲ, ಆರೋಗ್ಯ ಸಿಗಲ್ಲ. ಯಾವಾಗ ನಾವು ಅಸ್ತಿತ್ವಕ್ಕೆ ಬೆಲೆ ಕೊಡ್ತೀವಿ, ಆ ಬೀಜಕ್ಕೆ ನೀರು ಎರಿತೀವಿ, ಎಫರ್ಟ್ಲೆಸ್ ಆಗಿ ಜೀವನ ಆಗುತ್ತೆ. ನಮ್ಮ ಧ್ಯಾನ, ಪ್ರಾಣಾಯಾಮ ಎಲ್ಲವೂ ಕೂಡ ಬೀಜಕ್ಕೆ ನೀರೆರೆಯುವುದು. ಇದನ್ನೇ ಸ್ಪಿರಿಚುಯಾಲಿಟಿ ಅಂತ ಕರೀತಾರೆ. ಆತ್ಮ ಸಂಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿದೆ ಆರೋಗ್ಯ. ಆಮೇಲೆ ಆ ಸಂತೋಷ ಇಲ್ಲಿ ಇರೋದ್ರಿಂದ ಆರೋಗ್ಯ ಇಲ್ಲಿದೆ. ಸಂತೋಷ ಇಲ್ಲಿ ಇರೋದ್ರಿಂದ, ನನ್ನಲ್ಲಿ ಆನಂದ ಇರೋದ್ರಿಂದ ಸಂಬಂಧಗಳೆಲ್ಲ ಚೆನ್ನಾಗಿದೆ.
ಇಲ್ಲಿ ಮೊದಲು ಸೆಂಟ್ರನ್ನ ನಾನು ನೋಡ್ಕೋಬೇಕು, ಪೆರಿಫೆರಿನಲ್ಲ. ಪೆರಿಫೆರಿನ ಎಷ್ಟೇ ಅಲಂಕಾರ ಮಾಡಿದ್ರೂ ಕೂಡ ಸೆಂಟ್ರನ್ನ ನೋಡ್ಕೊಳ್ಳದೆ ಇದ್ದರೆ ಅದು ಬರೀ ಆರ್ಟಿಫಿಷಿಯಲ್ ಆಗುತ್ತೆ ಹೊರತು ಅದು ನಮಗೆ ಸರಿಯಾದ ರಿಸಲ್ಟ್ನ ಕೊಡೋದಿಲ್ಲ. ಆತ್ಮ ಸಂಶೋಧನೆಯಲ್ಲಿ ನಮ್ಮ ವೆಕಾಬ್ಯುಲರಿನೇ ಚೇಂಜ್ ಆಗೋಗುತ್ತೆ. ನಾವು ಮಾತಾಡೋ ರೀತಿನೇ ನನಗೆ ಕೈಲಾಗಲ್ಲ, ನಂಗೆ ಆರೋಗ್ಯ ಸರಿ ಇಲ್ಲ, ಇದೆಲ್ಲ ಸರಿ ಹೋದ್ಮೇಲೆ ನಾನು ಎಲ್ಲರ ಜೊತೆನೂ ಸರಿ ಇರ್ತೀನಿ, ಎಲ್ಲರೂ ಮೊದಲು ಸರಿ ಹೋಗಲಿ, ಎಲ್ಲ ರಿಪೇರಿ ಆಗಲಿ, ಪ್ರಪಂಚ ಸರಿ ಹೋಗಲಿ, ಪ್ರಪಂಚ ಬದಲಾಗಲಿ, ಸಮಾಜ ಬದಲಾಗಲಿ, ಮಕ್ಕಳೆಲ್ಲ ಚೇಂಜ್ ಆಗಲಿ, ನಾನು ಆಮೇಲೆ ಆರೋಗ್ಯವಾಗಿರ್ತೀನಿ, ಅವ್ರ ಮೂಡ್ ಸರಿ ಮಾಡ್ಕೊಳ್ಳಿ, ನಾನು ಸರಿ ಹೋಗ್ತೀನಿ, ಅವ್ರ ಸಂಬಂಧ ಸರಿ ಹೋಗಲಿ, ನಾನು ಸರಿ ಹೋಗ್ತೀನಿ, ನನ್ನ ಆರೋಗ್ಯ ಕೆಟ್ಟಿರೋದು ಅವರಿಂದ ಇವರಿಂದ, ಅವ್ರು ಸರಿ ಇಲ್ಲ, ಅವ್ರು ಟೆನ್ಷನ್ ಮಾಡಿದ್ದಾರೆ, ನನಗೆ ಇವ್ರು ಟೆನ್ಷನ್ ಮಾಡಿದ್ದಾರೆ, ಅದರಿಂದ ನನ್ನ ಆರೋಗ್ಯ ಕೆಟ್ಟಿದೆ. ಅವರೆಲ್ಲ ನೆಟ್ಗಾದ್ಮೇಲೆ, ಪ್ರಪಂಚ ನೆಟ್ಗಾದ್ಮೇಲೆ, ಸಮಾಜ ನೆಟ್ಗಾದ್ಮೇಲೆ, ಮನೆ ನೆಟ್ಗಾದ್ಮೇಲೆ ನಾನು ನೆಟ್ಗಾಗ್ತೀನಿ ಅಂದರೆ ನೆಟ್ಗಾಗೋಕ್ಕೆ ಸಾಧ್ಯವೇ ಇಲ್ಲ.